ಇದ್ದೀರಾ? ಬಿಡ, ನಿಮ್ಗೆ ಹೇಳೋದು ಅರ್ಥ ಆಗಲ್ವಾ? ಏನ್ರೋ ಯಾವಾಗ್ಲೂ ಇದೇ ಗೋಳಾಯ್ತಲ್ಲ ನಿಮ್ದೆಲ್ಲ. ಯಾರಪ್ಪ ನೀನು? ಸರ್, ನಾವು ಇಲ್ಲಿಗೆ ಬುಲೆಟ್ ಕುಮಾರ್ ಅವ್ರನ್ನ ಹುಡ್ಕೊಂಡ್ ಬಂದ್ವಿ. ಅಷ್ಟರಲ್ಲಿ ನನ್ನ ಮಕ್ಕಳೆಲ್ಲ ಗಲಾಟೆ ಮಾಡಿದ್ರು. ನಾನೇ ಬುಲೆಟ್ ಕುಮಾರ. ಯಾರಿವ್ರು? ಭೂಮಿ ಅಂತ ಪ್ರಭುನ್ ಹುಡ್ಕೊಂಡು ಬಂದಿದ್ದಾರೆ. ಪ್ರಭು, ಸಂಜಯ್ ಇವರೆಲ್ಲ ನನಗೆ ಫ್ರೆಂಡ್ಸೇ. ಆಗಾಗ ಮಿಲ್ಟ್ರಿ ಅಂಕಲ್ ಮನ್ಲಿ ಸಿಗ್ತಾ ಇದ್ರು. ಪ್ಲೀಸ್ ಸರ್, ಪ್ರಭು ಈಗ ಎಲ್ಲಿದ್ದಾರೆ ಅಂತ ಹೇಳಿ. ಪಾಪ ಇವರು ಅವ್ರನ್ನ ಹುಡ್ಕೊಂಡು ತುಂಬಾ ದೂರದಿಂದ ಬಂದಿದ್ದಾರೆ. ಏನು ಲವ್ವಾ? ಹೌದು ಸರ್. ಅಲ್ರಿ, ಈ ಹುಡುಗಿ ಹುಡುಕೊಂಬಂದಿರೋದು ಪ್ರಭುನ. ಈ ಹುಡುಗಿಗೆ ಯಾರಾದ್ರೂ ಏನಾದ್ರು ಅಂದ್ರೆ ನಿನಗೆ ಕೋಪ ಬರುತ್ತೆ, ನೀನ್ ಫೈಟ್ ಮಾಡ್ತೀಯ. ಈ ಹುಡುಗಿನ ಲವ್ ಮಾಡ್ತಾ ಇರೋದು ನೀನಾ ಪ್ರಭುನ? ಇಲ್ಲ ಸರ್, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಿಜವಾಗ್ಲೂ ಇವ್ರು ಪ್ರಭುನ ಲವ್ ಮಾಡ್ತಾ ಇದ್ದಾರೆ. ಸರಿ ಬಿಡಿ. ಪ್ರಪಂಚದಲ್ಲಿ ಅರ್ಥ ಆಗ್ದಲೇ ಇರೋ ವಿಷಯ ಅಂದ್ರೆ ಈ ಲವ್ ಒಂದೇ. ಯಾವ ಟೈಮಲ್ಲಿ ಹೇಗೆ ಬದಲಾಗುತ್ತೋ ಯಾರಿಗೂ ಗೊತ್ತಾಗಲ್ಲ. 2 ತಿಂಗಳಿಂದ ಸಂಜಯ್ ಆಗ್ಲಿ ಪ್ರಭು ಆಗ್ಲಿ ನನಗೆ ಫೋನ್ ಮಾಡಿಲ್ಲ. ನಾನು 1-2 ಸಲ ಫೋನ್ ಟ್ರೈ ಮಾಡಿದೆ. ಆ ಪ್ರಭು ನಂಬರ್ ಸ್ವಿಚ್ ಆಫ್ ಅಂತ ಬಂತು. ಏನ್ ಮಾಡೋದು? ಸರ್ ಪ್ಲೀಸ್ ಸರ್, ಒಂದು ಕೆಲಸ ಮಾಡಿ. ಶ್ರೀರಂಗಪಟ್ಟಣದಲ್ಲಿ ಪ್ರಭುಗೆ ದೂರದ ಸಂಬಂಧಿ ಅಂತ ಅವ್ರ ಆಂಟಿ ಅಂಕಲ್ ಇದ್ದಾರೆ. ಪ್ರಭು ಅವಾಗ ಅಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತಿದ್ದ. ಅವ್ರ ಅಡ್ರೆಸ್ ಕೊಡ್ತೀನಿ, ಹೋಗಿ ವಿಚಾರಿಸಿ. ಅಯ್ಯೋ, ರಕ್ತ ಬರ್ತಿದೆ, ಬನ್ನಿ ಹಾಸ್ಪಿಟಲ್ಗೆ ಹೋಗೋಣ. ಪರವಾಗಿಲ್ಲ ಬಿಡಿ. ಅಯ್ಯೋ, ಅದನ್ನ ಹಾಗೆ ಬಿಟ್ರೆ ಸೆಪ್ಟಿಕ್ ಆಗುತ್ತೆ, ಬನ್ನಿ ಪ್ಲೀಸ್. ಪರವಾಗಿಲ್ಲ ರೀ, ಫಸ್ಟ್ ಅಡ್ರೆಸ್ ಹುಡ್ಕೋಣ. ಅಯ್ಯೋ ಇಲ್ಲ, ಫಸ್ಟ್ ಹಾಸ್ಪಿಟಲ್ಗೆ ಹೋಗೋಣ. ಸರಿ ಆಯ್ತು, ಕೂತ್ಕೊಳ್ಳಿ.